ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಹೇಗಿತ್ತು 45 ಸಿನಿಮಾದ ಪ್ರತಿಕ್ರಿಯೆ? 45 ಸಿನಿಮಾದು ಭಾರಿ ಅದ್ದೂರಿಯಿಂದ ನಡೀತಾ ಇದೆ. ಈ ಚಿತ್ರ ಬುಧವಾರ 7 ಗಂಟೆಯಿಂದ ನಮ್ಮ ಚಿತ್ರಮಂದಿರದಲ್ಲಿ ಪ್ರಾರಂಭ ಆಗಿದೆ. 7-10 ಬುಧವಾರ ರಾತ್ರಿ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಇಲ್ಲಿವರೆಗೂ ತುಂಬಾ ಕ್ರೌಡ್ ಅಲ್ಲಿ ನಡೀತಾ ಇದೆ. ತುಂಬಾನೇ ಯಶಸ್ವಿಯಾಗಿ ಎಲ್ಲ ಫ್ಯಾಮಿಲಿ ಸಬ್ಜೆಕ್ಟ್ ಸಿನಿಮಾ ಇದು. ತುಂಬಾ ಎಲ್ಲ ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರು ಬಂದು ಹೋಗ್ತಾ ಇದ್ದಾರೆ. ದಯವಿಟ್ಟು ಈ ಚಿತ್ರವನ್ನು ಹೆಚ್ಚಿನ ಮಕ್ಕಳಿಗೆ, ಈಗ ಶಾಲೆ ರಜೆ ಇರೋದ್ರಿಂದ ಹೆಚ್ಚು ಮಕ್ಕಳಿಗೆ ತಂದೆ ತಾಯಿಗಳು ಈ ಚಿತ್ರವನ್ನು ತೋರಿಸ್ಬೇಕು. ಹೌದು ಸರ್, ಎಲ್ಲ ಶೋನು ನಮ್ಮಲ್ಲಿ ಕ್ರೌಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಭಿಮಾನಿಗಳು ತುಂಬಾ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ನೋಡಿ, ನೀವು ನೋಡ್ಬೋದು ಈ ಭಾಗದಲ್ಲಿ. ನೋಡಿ, ಈ ಬ್ಯಾನರ್ ಅಲ್ಲಿ ಏನಿದ್ದಾನೆ ಹುಡುಗ, ಹೆಚ್ಚಿನ ರೀತಿ ತುಂಬಾ ಕಟೌಟ್ಗೆ ಹಾರ ಇರ್ಬೋದು, ಪಟಾಕಿ ಸಂಭ್ರಮ ಇರ್ಬೋದು, ಅವರ ಸಂಭ್ರಮವನ್ನು ಅವ್ರಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚಿನ ರೀತಿ ಭಾರಿ ಈ ಏನಿದ್ದಾರೆ ನಮ್ಮ ಕುರುಬಳ್ಳಿ ಭಾಗದಲ್ಲಿಗಂತ ಅಭಿಮಾನಿಗಳು, ಇವರೆಲ್ಲ ತುಂಬಾನೇ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಿತ್ರಮಂದಿರಕ್ಕೆ ಸಹಕಾರ ಕೊಟ್ಟು ಬಂದು ಹೆಲ್ಪ್ ಮಾಡಿ, ಅವರೇ ಕ್ರೌಡ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಅಭಿಮಾನಿಗಳು ತುಂಬಾನೇ ಚೆನ್ನಾಗಿ ಬಂದು ಅವರ ಇದನ್ನ ಅಭಿಮಾನ ತೋರಿಸೋಗಿದ್ದಾರೆ. ಭಾನುವಾರ ಹೆಚ್ಚಿನ ರೀತಿ ಇನ್ನೂ ಪಟಾಕಿ ಮತ್ತೊಂದು ಹಾರ ಸಂಭ್ರಮ ಇಟ್ಕೊಂಡಿದ್ದಾರೆ ಕಟೌಟ್ಗೆ. ಈಗ ಆಲೆ ಹಾಕಿದ್ದಾರೆ, ಮತ್ತೊಮ್ಮೆ ಹಾಕ್ಬೇಕು ಅಂತೇಳಿ ಅವ್ರ ಆಲೆ ಪ್ಲಾನಿಂಗ್ ಅಲ್ಲಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಹಾಲಿನ ಅಭಿಷೇಕ ಕಟೌಟ್ರಿಗೆ ಇದೆಲ್ಲ ಮತ್ತೆ ಭಾನುವಾರ ಇಟ್ಕೊಂಡಿದ್ದಾರೆ ಸರ್. ಶಿವಣ್ಣರ ಚಿತ್ರ ಇಲ್ಲಿವರೆಗೂ ನೋಡಿದಂತ ಎಲ್ಲಾ ಚಿತ್ರಕ್ಕಿನ್ನ ಈ ಚಿತ್ರದಲ್ಲಿ ಅವರು ಸುಮಾರು 11 ಅವತಾರಗಳನ್ನು ಎತ್ತಿದ್ದಾರೆ. ಈ ಅರ್ಜುನ್ ಜನ್ಯ ಅವರು ಈ ಚಿತ್ರವನ್ನು ಭಾರಿ ತಾಳ್ಮೆಯಿಂದ ತುಂಬಾ ನಿರೂಪಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚುಚ್ಚಲ ಚಿತ್ರ ಆದ್ರೂ ಅವರು ಸಂಗೀತಕ್ಕೆ ಮಾತ್ರ ಮೀಸಲು ಅನ್ಕೊಂಡಿದ್ರು. ಅವರು ಎಲ್ಲದ್ರಲ್ಲೂ ಅವರಿಗೆ ಕಲಾ ತಾಯಿ ಅವರಿಗೆ ಎಲ್ಲ ತುಂಬಿದ್ದಾರೆ. ಆದ್ರಿಂದ ಈ ಚಿತ್ರವನ್ನು ಸುಮಾರು 3 ವರ್ಷಗಳು ಆಯ್ತು ಸಿನಿಮಾ ಸ್ಟಾರ್ಟ್ ಮಾಡಿ ಇಲ್ಲಿಗೆ ತೆರೆಗೆ ತಂದಿದ್ದಾರೆ. ತುಂಬಾನೇ ಅದ್ದೂರಿಯಾಗಿ ಬಂದಿದೆ. ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಈ ಕೆಲವರು ತರಲೆಗಳು ಈಗಿದ್ದಾರೆ, ಪೈರಸಿ ಮತ್ತೊಂದು ಇನ್ನೊಂದು ಮಾಡೋರಿಗೆ ನಿಮ್ಮ ಮೂಲಕ ಹೇಳೋದೇನ, ಇಲ್ಲಿ ನಾವು ಎಲ್ಲಾರ ಕಂಡ್ರೆ ಅವರಿಗೆ ಚಡ್ಡಿ ಬಿಚ್ಚಿ ತಿಕ್ಕದ ಮೇಲೆ ಹೊಡಿಬೇಕು ಮುಂಡೆ ಮಕ್ಳಿಗೆ. ಆ ರೀತಿ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕೆಂದ್ರೆ ಈಗ ಅಲ್ಲಿ ಸುಮಾರು ಚಿತ್ರಗಳೆಲ್ಲ ಈ ತರ ಪೈರಸಿ ಮತ್ತೊಂದು ಆಗ್ತಾ ಇರೋದ್ರಿಂದ ಇಂಥ ಚಿತ್ರಗಳನ್ನು ಬಂದು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ. ಏನ್ 45 ಇದೆ, ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಮಕ್ಕಳು ಮರಿನ ಕರ್ಕೊಂಡ್ ಬಂದು ಮಕ್ಕಳಿಗೆ ತೋರಿಸ್ಬೇಕಾದಂತ ಚಿತ್ರ ಇದು. ಪ್ರತಿಯೊಬ್ಬರು ಕುಟುಂಬ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಫ್ಯಾಮಿಲಿ ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ಫ್ಯಾಮಿಲಿ ಈ ಚಿತ್ರವನ್ನು ವೀಕ್ಷಣೆ ಮಾಡ್ಲಿ. ಯಾಕೆ ರಜಾ ಇರೋದ್ರಿಂದ ಮಕ್ಕಳಿಗೆ ತೋರಿಸ್ಬೇಕಾದಂತ ಚಿತ್ರ ಇದು. ಶಿವಣ್ಣಂದು 11 ಅವತಾರ ಇರೋದ್ರಿಂದ ಭಾರಿ ಚೆನ್ನಾಗಿದೆ ಈ ಸಿನಿಮಾ. ದಯವಿಟ್ಟು ಎಲ್ಲಾರು ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ. ನಿಮ್ಮ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ನಿನ್ನೆಯಿಂದ ಹೇಗಿದೆ ಸರ್? ನಿನ್ನೆಯಿಂದನೂ ನಮ್ಮಲ್ಲಿ ಹೆವಿ ಕ್ರೌಡ್ ಇದೆ ಸರ್, ಹೆವಿ ಕ್ರೌಡ್ ಇದೆ. ನೋಡಿ, ಪ್ರತಿಯೊಬ್ರು ಯಾರೇ ಆಗಿರ್ಬೋದು, ಬೆಳಿಗ್ಗೆ 9 ಗಂಟೆಯಿಂದ ನಾವು ರಾತ್ರಿ 10:30ವರೆಗೂ ಟಿಕೆಟ್ ಕೌಂಟರ್ ಓಪನ್ ಇರುತ್ತೆ. ನಿಮ್ಗೆ ಯಾವ ಶೋ ನಿಮ್ಗೆ ಫ್ರೀ ಇರ್ತಾರೆ ಆ ಶೋಗೆ ಬಂದು ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗ್ಬೋದು, ಯಾವುದೇ ಟೈಮ್ಗಾದ್ರೂ. ನಮ್ಮಲ್ಲಿ ಕೌಂಟ್ರು ಯಾವಾಗ ನಾಳೆ ಬನ್ನಿ, ಇವಾಗ ಬನ್ನಿ, ನೆಕ್ಸ್ಟ್ ಶೋಗೆ ಬನ್ನಿ ಅಂತ ನಾವು ಹೇಳಲ್ಲ. ಪ್ರತಿ ಟೈಮಲ್ಲೂ 24 ಅವರ್ ಗೇಟ್ ತೆಗ್ದಿರುತ್ತೆ, ಕೌಂಟರ್ ಓಪನ್ ಇರುತ್ತೆ. ಪ್ರತಿಯೊಬ್ರು ಬಂದು ಟಿಕೆಟ್ ತಗೊಂಡು ಹೋಗ್ಬೋದು. ಈ ಶೋಗೆ ಸಿಕ್ಕಿಲ್ಲ ನಮ್ಗೆ ನಾಳೆ ಅನ್ನೋದೇನಿಲ್ಲ, ನೆಕ್ಸ್ಟ್ ಶೋಗೆ ನೀವು ಇವಾಗ್ಲೇ ತಗೊಂಡು ಹೋಗ್ಬೋದು. ಗಲಾಟೆ ಗದ್ದಲೆ ಏನಿಲ್ಲ. ಏನಿಲ್ಲ, ಶಿವರಾಜ್ ಕುಮಾರ್ ಅಭಿಮಾನಿಗಳು ನಮ್ಮ ಭಾಗದಲ್ಲಿ ಇದ್ದಾರೆ. ಕುರುಬಳ್ಳಿ ಭಾಗ ಇರ್ಬೋದು, ಕಮಲಾನಗರ ಭಾಗ ಇರ್ಬೋದು, ಇಲ್ಲಿರ್ತ ಅಭಿಮಾನಿಗಳೇ ನಮ್ಮ ಚಿತ್ರಮಂದಿರಕ್ಕೆ ಅವರೇ ಕಾವಲು. ಯಾವುದೇ ಗಲಾಟೆ ಗದ್ದಲೆ ಏನಿಲ್ಲ. ಎಲ್ಲ ಬಂದು ತುಂಬಾ ಚೆನ್ನಾಗಿ, ಏನಂದ್ರೆ ಈ ಭಾಗದಲ್ಲಿ ಥಿಯೇಟರ್ಗೆ ಅವರೇ ಈ ಭಾಗದ ಅಭಿಮಾನಿಗಳೇ ಹೊಣೆ. ಯಾವುದೇ ಗಲಾಟೆ ಗದ್ದಲೆ ಇಲ್ಲ. ತುಂಬಾ ಸುಸೂತ್ರವಾಗಿ ಅವರೇ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು, ಯಾವುದೇ ಗಲಾಟೆ ಗದ್ದಲೆ ನಮ್ಮ ಚಿತ್ರಮಂದಿರದಿಲ್ಲ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಲೆಕ್ಷನ್ ಎಲ್ಲ ಹೇಗ್ ನಡೀತು ಸರ್ ನಿನ್ನೆಯಿಂದ ಇವತ್ತಿಗೆ? ಕಲೆಕ್ಷನ್ ನೋಡಿ ಸರ್, ನಮ್ದು ಬುಧವಾರ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಿನಿಮಾ. ಇನ್ನುವರೆಗೂ ಪ್ರದರ್ಶನ ನಡೀತಾನೆ ಇದೆ. ಎಲ್ಲಾ ಶೋನ ಕ್ರೌಡ್ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಎಷ್ಟಾಗಿರ್ಬೋದು ಸರ್ ಒಂದು ಅಂದಾಜು ನಿನ್ನೆಯಿಂದ? ಈಗ ನಿನ್ನೆ ಮೊನ್ನೆಯಿಂದ ಇಲ್ಲಿವರೆಗೂ ಅದು ನೋಡ್ಬೇಕು ಸರ್. ನಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ಲೆಕ್ಕ ಇರುತ್ತೆ, ಅದು ನೋಡ್ಬೇಕು. ಎಲ್ಲ ಶೋನು ಕ್ರೌಡ್ ಇದೆ. ನಮ್ದು ಚೆನ್ನಾಗಿದೆ. ಅಂದಾಜು ಎಷ್ಟಾಗಿರ್ಬೋದು ಸರ್? ಈಗ ಅಂದಾಜು ಅಂದ್ರೆ ಈಗ ನಮ್ಮ ಚಿತ್ರಮಂದಿರದಲ್ಲಿ ಈಗ ಒಂದು 200-150 ರೂಪಾಯಿ. ನಾವು ಇಲ್ಲೇನ್ ರೇಟ್ ಆಫ್ ಅಡ್ಮಿಷನ್ ಏನು ಜಾಸ್ತಿ ಮಾಡಿಲ್ಲ ಈ ಸಿನಿಮಾಗೆ. ಯಾಕೆಂದ್ರೆ ಈ ಚಿತ್ರ ಪ್ರತಿಯೊಬ್ಬರು ಬಡ ಕುಟುಂಬದವರು ಪ್ರತಿಯೊಬ್ರು ನೋಡ್ಬೇಕಾದಂತ ಸಿನಿಮಾ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟವರು ಯಾವುದೇ ಚಿತ್ರಮಂದಿರದಲ್ಲಿ ಹೆವಿ ಚಾರ್ಜಸ್ ಗಳನ್ನ ಮಾಡಿಲ್ಲ.
ಏನಿತ್ತು ಹಿಂದಿಂದು ಅದ್ರಲ್ಲಿ ಇದ್ರಲ್ಲಿ ಅದೇ ರೇಟ್ ನಲ್ಲಿ ಸಿನಿಮಾ ನೋಡ್ಲಿ ಅಂತೇಳಿ ಹೆಚ್ಚು ಮಾಡಿಲ್ಲ ಈ ಚಿತ್ರಮಂದಿರದಲ್ಲಿ. ಬಾಲ್ಕನಿ 200 ರೂಪಾಯಿ ಇದೆ, ಸೆಕೆಂಡ್ ಕ್ಲಾಸ್ 150 ರೂಪಾಯಿ ಇದೆ. ತುಂಬಾ ರೇಟ್ ಕಮ್ಮಿ ಇದೆ ಸರ್. ಪ್ರತಿಯೊಬ್ಬರಿಗೂ ಕೈಗೆಟುಕೋ ರೀತಿನಲ್ಲಿದೆ, ಪ್ರತಿಯೊಬ್ರು ಬಂದು ಸಿನಿಮಾ ನೋಡ್ಬೋದು, ಏನ್ ತೊಂದರೆ ಇಲ್ಲ. ಜಾಸ್ತಿ ಏನು ಮಾಡಿಲ್ಲ ರೇಟ್? ಇಲ್ಲ ಸರ್, 200-150 ರೂಪಾಯಿ ನಮ್ಮ ಚಿತ್ರಮಂದಿರದಲ್ಲಿ ಇರೋದು, ಬಂದು ನೋಡ್ಬೋದು, ಏನ್ ತೊಂದರೆ ಇಲ್ಲ. ಇದೆ ನಿನ್ನೆಯಿಂದ. ಹೌದು, ನಿನ್ನೆಯಿಂದ ಹೌಸ್ಫುಲ್ ಇದೆ. ಯಾಕೆಂದ್ರೆ ಈಗ ರಜೆ ಇರೋದ್ರಿಂದ, ಕ್ರಿಸ್ಮಸ್ ರಜೆ ಇರೋದ್ರಿಂದ ನಮ್ಮಲ್ಲಿ ಜನ ಭರಿತ ತುಂಬಾ ಚೆನ್ನಾಗಿದೆ, ಕ್ರೌಡ್ ಇದೆ. ಯಾರು ಕ್ರೌಡ್ ಆಗಿದೆ ಅಂತ ವಾಪಸ್ ಹೋಗೋದು ಬೇಡ. ಈ ಶೋಕ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಶೋಕ್ ಆದ್ರೂ ಕಾದಿ ನೀವು ಟಿಕೆಟ್ ತಗೊಂಡೋಗಿ. ನಮ್ದು 24/7 ಯಾವಾಗ ಕೌಂಟರ್ ಓಪನ್ ಇರುತ್ತೆ. ಬೆಳಿಗ್ಗೆ 9ರಿಂದ ರಾತ್ರಿ 10:30ವರೆಗೂ ನಮ್ ಕೌಂಟರ್ ಓಪನ್ ಇರುತ್ತೆ. ದಯವಿಟ್ಟು ಯಾರು ವಾಪಸ್ ಹೋಗೋದು ಬೇಡ. ಬಂದವರು ಈ ಶೋಗೆ ಸಿಕ್ತಿಲ್ಲ, ನೆಕ್ಸ್ಟ್ ಶೋಕ್ ಆದ್ರೂ ನೀವು ಟಿಕೆಟ್ ತಗೊಂಡು ಹೋಗ್ಬೋದು. ಇದೇ 25ನೇ ತಾರೀಕು ಮಾರ್ಕ್ ಸಿನಿಮಾನು ರಿಲೀಸ್ ಆಯ್ತು, 45 ರಿಲೀಸ್ ಆಯ್ತು. ಈಗ ನೋಡಿ, ಮಾರ್ಕ್ 45 ಎಲ್ಲ ಏನಾಗಿದೆ ಅಂದ್ರೆ, ಈಗ ಚಿತ್ರಮಂದಿರ ಕೊರತೆ ಎಲ್ಲದಕ್ಕೂ ಜಾಸ್ತಿ ಆಗಿದೆ. ಡೆವಿಲ್ ಚಿತ್ರ ಇದೆಲ್ಲ ಬಂದಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಎಲ್ಲಾರು ಒಂದು 2 ವಾರ 3 ವಾರ ಗ್ಯಾಪ್ ಕೊಟ್ಟು ಬಂದ್ರೆ ಎಲ್ಲಾ ಚಿತ್ರಕ್ಕೂ ಹೆಚ್ಚಿನ ರೀತಿ ಥಿಯೇಟರ್ಗಳು ಸಿಕ್ಕಿರೋದು. ಈಗ ಏನಂದ್ರೆ ಅವ್ರಿಗೆ ಈ ಟೈಮ್ ಚೆನ್ನಾಗಿದೆ, ರಜೆಗಳಿದೆ, ನಮ್ ಸಿನಿಮಾ ನೋಡೇ ನೋಡ್ತಾರೆ ಅನ್ನೋದ್ರಲ್ಲಿ ಎಲ್ಲಾರು ರಿಲೀಸ್ ಮಾಡಿದ್ದಾರೆ. ಇಲ್ಲ, ಎಲ್ಲಾ ಚಿತ್ರಮಂದಿರ ಎಲ್ಲಾ ಚಿತ್ರನೂ ಕ್ರೌಡ್ ಅಲ್ಲಿ ಹೋಗ್ತಾ ಇದೆ. ಯಾಕೆ ರಜೆ ಇರೋದ್ರಿಂದ ಡೆವಿಲ್ ಇರ್ಬೋದು, 45 ಇರ್ಬೋದು, ಮಾರ್ಕ್ ಇರ್ಬೋದು, ಎಲ್ಲಾ ಚಿತ್ರಮಂದಿರದಲ್ಲಿ ಎಲ್ಲಾ ಕ್ರೌಡ್ ಇದೆ. ನಮ್ ಚಿತ್ರಮಂದಿರದಲ್ಲಿ 45 ಹೆವಿ ಕ್ರೌಡ್ ಇದೆ. ಬುಧವಾರದಿಂದನೂ ಕ್ರೌಡ್ ಇದೆ ನಮ್ಮಲ್ಲಿ. ಡೆವಿಲ್ ಎಷ್ಟು ದಿವಸ ಸರ್? ನಮ್ಮಲ್ಲಿ ಡೆವಿಲ್ 2 ವಾರ ಹಾಕಿದ್ವಿ, ತುಂಬಾನೇ ಚೆನ್ನಾಗಿದೆ. ಥಿಯೇಟರ್ ಕೊರತೆ ಇರೋದ್ರಿಂದ ಈಗ ನೋಡಿ ನಮ್ ಥಿಯೇಟರ್ ತೆಗೆದು ಪಕ್ಕದ ಥಿಯೇಟರ್ ಉಳಿಸ್ಕೊಂಡಿದ್ದಾರೆ. ಸ್ವಲ್ಪ ಕಲೆಕ್ಷನ್ ಕಮ್ಮಿ ಆಗಿರೋದ್ರಿಂದ ಆತರ ಥಿಯೇಟರ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗೆ ಥಿಯೇಟರ್ಗಳು ಕೊಡ್ಲೇಬೇಕಲ್ಲ. ಈಗ ನಮ್ ಚಿತ್ರಮಂದಿರದಲ್ಲಿ ಸ್ವಲ್ಪ ಯಾವಾಗ ಡೆವಿಲ್ ಕಲೆಕ್ಷನ್ ಕಮ್ಮಿ ಆಯ್ತು, ಆದ್ರಿಂದ ಪಕ್ಕದ ಥಿಯೇಟರ್ ಉಳಿಸ್ಕೊಂಡು ನಮ್ ಥಿಯೇಟರ್ ತೆಗೆದು 45 ಹಾಕಿದೀವಿ. 45 ಈಗ 2ನೇ ದಿವಸ. ಹೌದು. ಹೇಗೆ ಅನಿಸ್ತಿದೆ? ಏನಿಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಾ ನೋಡಿ, ಎಲ್ಲಾ ಫ್ಯಾಮಿಲಿ ಆಡಿಯನ್ಸ್ ನಮ್ಮಲ್ಲಿ ಬಂದಿರೋರು. ಇವಾಗ ಈ ಟೈಮ್ಗೆ ಮಾರ್ನಿಂಗ್ 10 ಗಂಟೆಗೆ ಇರ್ಬೋದು, 1 ಗಂಟೆಗೆ ಇರ್ಬೋದು, ನಮ್ಮೆಲ್ಲ ಫ್ಯಾಮಿಲಿ ಆಡಿಯನ್ಸೇ ಬರ್ತಾರೆ. ಯಾಕೆಂದ್ರೆ ಈ ಚಿತ್ರ ನೋಡ್ಬೇಕಾದಂತಾರ ಮಕ್ಕಳು ಮರಿ ಫ್ಯಾಮಿಲಿ ಅವರೇನೆ. ಆ ರೀತಿ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ಪ್ರೇಕ್ಷಕರು. ಈ ರೀತಿನೇ ಜಾನರ್ ಸಿನಿಮಾಗಳು ಬೇಕಿತ್ತು ಅಂತ. ನಮಗೆ ಈ ತರ ಸಿನಿಮಾನೇ ಬೇಕಿತ್ತು. ಈಗಿನ ಪೀಳಿಗೆ ಮಕ್ಕಳಿಗೆ ತಂದೆ ತಾಯಿ ತೋರಿಸಬೇಕಾದಂತ ಚಿತ್ರ, ಇಂಥ ಚಿತ್ರ ಬೇಕಿತ್ತು. ಇಂಥ ಚಿತ್ರ ಅರವಿಂದನವರು ತುಂಬಾನೇ ಯಶಸ್ವಿ ಮಾಡಿಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಈ ಚಿತ್ರವನ್ನು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ. ಅವ್ರಿಗೆ ಹ್ಯಾಟ್ಸಾಪ್ ಹೇಳ್ತೀವಿ ಈ ಚಿತ್ರ ಬಗ್ಗೆ. ಇನ್ನು ಈ ತರ ಚಿತ್ರಗಳು ಹೆಚ್ಚೆಚ್ಚು ತೆಗಿಲಿ. ಅವ್ರಿಗೊಂದು ಹ್ಯಾಟ್ಸಾಪ್. ಮುಂದಕ್ಕೆ ಶಿವಣ್ಣನ ಚಿತ್ರಕ್ಕೆ ಇನ್ನೂ ತಾಳ್ಮೆಯಿಂದ ನೋಡಿ ಒಂದು ಒಳ್ಳೆ ಕತೆ ಮಾಡಿ ಸಿನಿಮಾ ಇನ್ನೊಂದು ಕೊಡ್ಲಿ ಶಿವಣ್ಣಂದ ಅವರು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಈ ತಂಡಕ್ಕೆ ಎಲ್ಲ ಈ ಸಿನಿಮಾನ ರಚನೆ ಮಾಡೋದ್ರಿಂದ ಹ್ಯಾಟ್ಸಾಪ್ ಸರ್, ತುಂಬಾ ಚೆನ್ನಾಗಿ ಮಾಡಿದಿರ. ಇನ್ನು ಹೆಚ್ಚಿನ ರೀತಿ ಈ ಕನ್ನಡ ನಾಡಿಗೆ ನೀವು ಒಳ್ಳೊಳ್ಳೆ ಚಿತ್ರವನ್ನು ಕೊಡಬೇಕು. ಶಿವಣ್ಣನಿಗೂ ಹೆಚ್ಚಿನ ರೀತಿ ಇದರಲ್ಲಿ ಇನ್ನೊಂದು ಸಿನಿಮಾ ಮಾಡಿ ಕತೆ ಸೂಪರ್ ಆಗಿರ್ಬೇಕು. ಪೈರಸಿ ಮಾಡೋರ್ಗೆ ಕಂಡಲ್ಲೇ ಯಾರೇ ಅಭಿಮಾನಿಗಳು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ನಾವು ಎಲ್ಲಿ ಸಿಗ್ತಾರೆ ನೋಡಿ, ಅವ್ರಿಗೆ ಅಲ್ಲಲ್ಲೇ ಸಿಕ್ಕಿರ್ತವೆ. ಅವ್ರಿಗೇನೋ ನೀವು ಶಿಕ್ಷೆ ಕೊಡ್ಬೋದು, ಇಲ್ಲ ಪೊಲೀಸ್ ಇಲಾಖೆಗೆ ಒಪ್ಸುವಂತ ಕೆಲಸಗಳನ್ನ ಹೆಚ್ಚಿನ ರೀತಿ ಮಾಡಿ. ಓಕೆ, ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.